ಹಾಯ್ ಎವ್ರಿವನ್, ಇದು ನಿನ್ನೆ ವ್ಲಾಗು. ನಾನು ತಾಲಿಪಡ್ನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡು ತೊಗೊಂಡೋಗಿದ್ದೆ ನಿನ್ನೆ. ಸೊ ಅದನ್ನೇ ನಾನು ಪ್ರಿಪೇರ್ ಮಾಡಿಕೊಂಡು ಸ್ಕೂಲಿಗೆ ಹೋಗ್ಬೇಕಲ್ವ, ನಾಷ್ಟ ಏನಾದರೂ ಒಯ್ಯಲೇಬೇಕು. ಸೊ ಸ್ಕೂಲಿದ್ದಾಗ ಡೈಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನಾನೇ ಏನಾದರೂ ಇದ್ದಾಗ ಸ್ಪೆಷಲ್ ನಾನೇ ಮಾಡೋದಿದ್ದರೆ ನಾನೇ ಮಾಡ್ಕೊತೀನಿ. ಆಲ್ಮೋಸ್ಟ್ ಟೈಮ್ ಇರಲಿಲ್ಲ ಅಂದರೆ ಅಷ್ಟೇ ಮನೇಲಿ ಮಾಡ್ತಾರೆ, ಕೆಲವೊಂದನ್ನು ನಾನೇ ಮಾಡೋದು. ಸೊ ಇದು ನಾನೇ ಮಾಡ್ತೀನಿ ಮಮ್ಮಿ ಅಂತಂದಿದ್ದೆ. ಸೊ ಅದಕ್ಕೆ ರೆಡಿ ಮಾಡಿಕೊಂಡು ಡಬ್ಬಿಗೆ ಹಾಕ್ಕೊಂಡು ಹೋದ್ರಾಯ್ತು ಅಂತ ಫಿಕ್ಸ್ ಆಗಿ ಬೇಗ ಎದ್ದು ರೆಡಿ ಮಾಡ್ಕೊಂಡು, ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ. ಈಗ ಹೆಂಗಿದ್ರೂ ನಡೆಯುತ್ತೆ, ಒಂದು 5-10 ನಿಮಿಷ ಲೇಟಾಗಿ ಹೋದರೆ ಕ್ಲಾಸಸ್ ಏನಿರಲ್ಲ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆರಾಮಾಗೆ ತೊಗೊಂಡೋದ್ರಾಯ್ತು ಅಂತ. ಆಲೂಗಡ್ಡೆ ಅದು ಮಾವಿನಕಾಯಿ ಚಟ್ನಿ ಮೊನ್ನೆ ಹೇಳಿದ್ನಲ್ಲ ವ್ಲಾಗಲ್ಲಿ, ನನ್ನ ಹಿಂದೆ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ನಾಷ್ಟ ಎಲ್ಲ ಮುಗಿಸ್ಕೊಂಡು ಟೀ ಜೊತೆ ನಾಷ್ಟನ ಕಂಪ್ಲೀಟ್ ಮಾಡಿಕೊಂಡು ನಾನು ಎಲ್ಲನೂ ನನ್ನ ಬ್ಯಾಗಲ್ಲಿ ರೆಡಿ ಮಾಡ್ಕೊಂಡು ಹಾಕ್ಕೊಂಡು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆದೆ. ಸೊ ಡೈಲಿ ಇದೇ ಥರ ಮಾಡ್ಕೊಳ್ಳೋದು ಹೋಗುವಾಗ. ಇಲ್ಲ ಮನೇಲಿದ್ದೆ ಅಂದರೆ ಆರಾಮಾಗಿ ಏನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದು. ಸೊ ಸ್ಕೂಲಿಗೆ ಹೋದಾದಮೇಲೆ ಫಸ್ಟು ಅಲ್ಲಿ ಇದೆಲ್ಲ ಕೆಲಸ ಮುಗಿಬೇಕಲ್ವ, ಸ್ವಲ್ಪ ಬರ್ತಿರ್ತಾರೆ ಪೇರೆಂಟ್ಸ್ ಅವರು ಇವರು ಎಲ್ಲ. ಸೊ ಅದಾದಮೇಲೆ ನಾವು ಏನಾದರೂ ನಾಷ್ಟ ತಿಂತಾ ಇರ್ತೀವಿ. ತಿಂದಾದ್ಮೇಲೆ ಸ್ವಲ್ಪ ಏನೇನೋ ವೀಡಿಯೋಸ್ ಮಾಡ್ತಾಯಿದ್ವಿ, ಮತ್ತೆ ಸಿಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಫ್ರೀ ಇದ್ವಿ ಅಂತ ನಾನು ಒಂದೆರಡು ವೀಡಿಯೋಸ್ ಏನೇನೋ ಮಾಡಿ, ಅವಳಿದ್ರೆ ಮೊನ್ನೆ ಬಂದಿರಲಿಲ್ಲ, ಮಿಸ್ ಮಾಡ್ಕೊತಾನೆ ಇರ್ತೀವಿ. ಅವಳಿದ್ರೆ ಟೈಮ್ ಮುಗಿದ್ದೇ ಗೊತ್ತಾಗಲ್ಲ, ಮಾತಾಡ್ತಾ ಏನಾದರೂ ಮಾಡ್ಕೊತ 1 o'clock ಯಾವಾಗ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಹೋದಾಗಿಂದ ಅವಳು ನನಗೋಸ್ಕರ ನಂಗೆ ಫೇವ್ರೇಟ್ ಅಂತ ಜಾಮೂನ್ ತೊಗೊಂಬಂದಿದ್ಲು. ಸೊ ನಾನು ಅವಳಿಗೆ ಫೇವ್ರೇಟ್ ಅಂತ ಇದನ್ನು ತೊಗೊಂಡೋಗಿದ್ದೆ, ಅದು ಇಷ್ಟಪಡ್ತಾಳವಳು ಅಂತ. ಸೊ ಜಾಮೂನೆಲ್ಲ ತಿಂದು ಸಖತ್ತಾಗಿ ಊಟ ಎಲ್ಲ ಮುಗಿಸಿ ಆಮೇಲೆ ಸ್ಕೂಲಿಂದ ಮನೆಗೆ ಬರಬೇಕು. ಸೊ ನಂದು ಡ್ರೈವಿಂಗ್ ಸ್ಕೂಲಿಗೆ ಜಾಯಿನ್ ಮಾಡಿಸೋದಿತ್ತು, ಪಪ್ಪ ಕರ್ಕೊಂಡು ಹೋಗಿದ್ರು. ಸೊ ಹಾಗೆ ಅಲ್ಲಿ ನನ್ನ ಪಿಜ್ಜಾ ತುಂಬ ದಿನ ಆಗಿತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಯೂಶ್ವಲಿ ತಿನ್ನಲ್ಲ, ನೀವು ಒಂದು 6 monthsಗೂ ಅಥವಾ 7 monthsಗೂ ಇಲ್ಲ 8 monthsಗೂ 1 time ತಿಂದರೆ ತುಂಬ ರೇರ್. ನನಗೆ ಈ ಥರ ಜಂಕ್ ಫುಡ್ಸ್, ಈ ಥರ ಪಿಜ್ಜಾ ಅವೆಲ್ಲ ಜಾಸ್ತಿ ತಿನ್ನಲ್ಲ. ಪಾನಿಪುರಿ ಅವೆಲ್ಲ ತಿಂತೀನಿ ಸಖತ್ತಾಗಿ. ಸೊ ತುಂಬ ದಿನ ಆಗಿತ್ತು, ಅದೇ ಲಾಸ್ಟ್ ನಂದು B.Ed ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ತಿಂದಿದ್ದು ಪಿಜ್ಜಾ. ಇದು ಇವಾಗ ತಿಂತಾ ಇದ್ದೀನಿ, ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಅಂತ. ಕ್ರೇವಿಂಗ್ಸ್ ಆದರೆ ಅಷ್ಟೇ ನಾನು ತಿನ್ನೋದು, ಇಲ್ಲಾಂದರೆ ಈ ಥರ ಜಂಕ್ ಫುಡ್ಸ್ನೆಲ್ಲ ನಾನು ಪ್ರಮೋಟೇ ಮಾಡಲ್ಲ. ಸೊ ಪಾನಿಪುರಿ ಅವೆಲ್ಲ ಬಿಡಲ್ಲ, ಪಾನಿಪುರಿ ಯಾವಾಗ ಕೊಟ್ಟರು ತಿಂತೀನಿ, ಪಾನಿಪುರಿ ಅದು ಇದು ಎಲ್ಲ. ಸೊ ಹಾಗೆ ಪೆಟ್ರೋಲ್ ಇರಲಿಲ್ಲ ಗಾಡಿಯಲ್ಲಿ, CNG. ಸೊ ಹಾಕಿಸ್ಕೊಂಬರೋಕ್ಕೆ ಅಂತಲೇ ಹೋಗಿದ್ವಿ. ಅದು ಮುಗಿಸ್ಕೊಂಡು ಪಿಜ್ಜಾ ತೊಗೊಂಡು ನಾನು ಡ್ರೈವಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿಸಿ ಹೋಗ್ಬಿಟ್ಟು